ಧರ್ಮಸ್ಥಳದಲ್ಲಿ ಧರ್ಮ ಪರೀಕ್ಷೆಗೆ ಮುಂದಾಗಿದ್ದಂತ ನಾಯಕರು ಈಗ ಎಲ್ಲವನ್ನೂ ಕೂಡ ತಿಳಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಮಾತ್ರ ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ಧರ್ಮ ಪರೀಕ್ಷೆಗೆ ಮುಂದಾಗಿದ್ರು ಬಿಜೆಪಿ ನಾಯಕರು. ಅಡ್ಡೇಟು ಕೊಟ್ಟವರ ಪತ್ತೆಗೆ ಮಂಜುನಾಥನ ಮೊರೆ ಹೋಗಿದ್ದಾರೆ ವಿಜೇಂದ್ರ. ನಿನ್ನೆ ದೆಹಲಿ ಟು ಮಂಗಳೂರು, ಮಂಗಳೂರು ಟು ಧರ್ಮಸ್ಥಳ. ಆತ್ಮಸಾಕ್ಷಿ ಪೂಜೆ ಹೆಸರಲ್ಲಿ ವಿಜೇಂದ್ರ ಅವರ ಸಂದೇಶ ಏನು? ಯಾರಿಗೆ? ಬಿಜೆಪಿಯಲ್ಲಿ ಅಡ್ಡ ಮತದಾನ ಪ್ರಕರಣದ ಬಳಿಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಈ ಮೊದಲು ಶಾಸಕರ ಆಣೆ ಪ್ರಮಾಣದ ಬಗ್ಗೆ ವಿಜೇಂದ್ರ ಹೇಳಿದ್ರು. ಸ್ವಪಕ್ಷದಲ್ಲಿ ಅಪಸ್ವರ ಕೂಡ ಕೇಳಿ ಬಂದ ಬಳಿಕ ಹೈಕಮಾಂಡ್ ಬೇಡ ಅಂತ ಹೇಳಿದ್ರು. ಹೀಗಾಗಿ ಏಕಾಂಗಿಯಾಗಿ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ ವಿಜೇಂದ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಈಗಾಗಲೇ ಕೂಡ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಶಾಸಕಾಂಗ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಬೇಕು, ಅಲ್ಲೇ ಕೂಡ ಪ್ರತಿಯೊಬ್ಬ ಶಾಸಕರು ಆಣೆ ಪ್ರಮಾಣವನ್ನು ಮಾಡಬೇಕು ಅನ್ನುವಂಥ ಚರ್ಚೆ ಆಗಿತ್ತು. ಅಡ್ಡೇಟಿನ ಬಳಿಕ ವಿಜೇಂದ್ರ ಹಲವರಿಗಾಗಲೇ ಕೂಡ ಆರೋಪ ಮಾಡಿದ್ರು. ದೂಷಣೆ ಟೀಕೆಗಳಿಂದ ನೊಂದಿದ್ದಾರೆ ವಿಜೇಂದ್ರ. ಅಡ್ಡ ಮತದಾನದ ಪ್ರಕರಣದಲ್ಲಿ ತಮ್ಮ ಪ್ರತ್ಯಕ್ಷ ಅಥವಾ ಪರೋಕ್ಷ ಪಾತ್ರ ಇಲ್ಲ. ಅಡ್ಡ ಮತದಾನ ಪ್ರಕರಣಕ್ಕೆ ಯಾವ ರೀತಿಯಿಂದಲೂ ಕೂಡ ತಾವು ಕಾರಣ ಅಲ್ಲ. ಶಾಸಕರ ವಿಶ್ವಾಸದ್ರೋಹ, ಕಾಂಗ್ರೆಸ್ನ ಷಡ್ಯಂತ್ರದಿಂದಲೇ ಕೂಡ ಅಡ್ಡೇಟ್ ಆಗಿದೆ. ಧರ್ಮಸ್ಥಳ ಭೇಟಿ ಮೂಲಕ ಈ ಸಂದೇಶ ರವಾನೆಗೆ ವಿಜೇಂದ್ರ ಪ್ರಯತ್ನ ಮಾಡ್ತಿದ್ದಾರೆ. ಆತ್ಮಸಾಕ್ಷಿಯ ಕಾರಣಕ್ಕಾಗಿ ಮಂಜುನಾಥ ಸ್ವಾಮಿ ದರ್ಶನವನ್ನು ಪಡ್ಕೊಂಡಿದ್ದಾರೆ. ತಪ್ಪಿತಸ್ಥರು ಯಾರೇ ಆಗಲಿ ನ್ಯಾಯಯುತ ಶಿಕ್ಷೆ ಆಗಬೇಕು ಅಂತ ವಿಜೇಂದ್ರ ಅವರು ಮಾತನಾಡಿರು. ಅಂದರೆ ಅವ್ರಿಗೆ ಅನಿಸ್ತಾ ಇದೆ, ಯಾಕೆಂದರೆ ಬಿಜೆಪಿಯಲ್ಲೇ ವಿಜೇಂದ್ರ ಅವರೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತಲ್ಲ. ಹಾಗಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ನೋಡ್ತಾ ಇದ್ದೀವಿ ವಿಜೇಂದ್ರ ಅವರು ಆತ್ಮಸಾಕ್ಷಿ ವಿರುದ್ಧವಾಗಿ ನಾನು ನಡ್ಕೊಂಡಿಲ್ಲ ಅಂತ ಹೇಳಲಿಕ್ಕೇನೆ ಈಗ ಧರ್ಮಸ್ಥಳ ಯಾತ್ರೆ ಕೈಗೊಂಡ್ರ, ಮಂಜುನಾಥನ ಮುಂದೆ ಬೇಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರ ಅನ್ನುವಂಥ ಸಂದೇಶ ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತವಾಗಿ ಶಿವಕುಮಾರ್, ಏನಂದ್ರೆ ರಾಜ್ಯ ಬಿಜೆಪಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಡ್ಡ ಮತದಾನದ ಪ್ರಕರಣ ಏನಿದೆ ಅದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಒಂದು ಪ್ರತಿಷ್ಠೆಯನ್ನೇ ಈ ಒಂದು ಅಡ್ಡ ಮತದಾನ ಕೆಣಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜೇಂದ್ರ ಅವರು ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಕೊಳ್ತಾರೆ. ಹೀಗಾಗಿ ಅವ್ರ ಕಡೆಯಿಂದನೇ ಆಗಿರ್ಬೋದೇನೋ ಅನ್ನೋದ್ರ ಬಗ್ಗೆನೂ ಸಹ ಕೆಲವರು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರ ಒಂದು ಅಸಮರ್ಥತೆಯ ಬಗ್ಗೆನೂ ಸಹ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲದಕ್ಕೂ ಸಹ ಉತ್ತರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಅಡ್ಡ ಮತದಾನ ಆಯ್ತು ಅವತ್ತಿನ ದಿನ ಸಹ ಸಾಕಷ್ಟು ವಾಗ್ದಾಳಿಯನ್ನ ವಿಜೇಂದ್ರ ಅವರು ಏನು ತಮ್ಮ ಶಾಸಕರ ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಯಾರು ಇಂತಹ ಕೆಲಸವನ್ನ ಮಾಡಿದ್ದಾರೆ, ಇದು ತಾಯಿಗೆ ಮಾಡಿರ್ತಕ್ಕಂಥ ದ್ರೋಹ. ಒಂದು ಪಕ್ಷದಲ್ಲಿ ಇಟ್ಕೊಂಡು ಆ ಪಕ್ಷದ ನಿಷ್ಠೆಗೆ ಬದ್ಧವಾಗಿರೋದೇ ಏನು ತಮ್ಮನ್ನ ತಾವು ಮಾರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಒಂದು ಕರೆಯನ್ನ ಕೊಟ್ಟರು. ಧರ್ಮಸ್ಥಳಕ್ಕೆ ಎಲ್ಲಾ ಶಾಸಕರನ್ನ ಕರ್ಕೊಂಡೋಗಿ ಅಲ್ಲೊಂದು ಶಾಸಕಾಂಗ ಸಭೆಯನ್ನ ಮಾಡಿ ನಂತರ ಆಣೆ ಒಂದು ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ಮತ್ತೆ ಅಣ್ಣಪ್ಪನ ಮೇಲೆ ಆಣೆಯನ್ನ ಮಾಡೋಣ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾರೆ. ಆದ್ರೆ ಅದಕ್ಕೆ ಕೆಲವೊಂದಿಷ್ಟು ಬಿಜೆಪಿ ಹಿರಿಯ ನಾಯಕರು ಜೊತೆಗೆ ಹೈಕಮಾಂಡ್ ನಾಯಕರು ಸಹ ಬ್ರೇಕ್ ಅನ್ನ ಹಾಕ್ತಾರೆ. ಹೀಗಾಗಿ ಏನೋ ಒಂದ್ಸರಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಅರಕೆಯನ್ನ ಹೊತ್ಕೊಂಡ ಮೇಲೆ ಹೋಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನರು ವಿಜೇಂದ್ರ ಅವರಿಗೆ ಸೂಚನೆಯನ್ನ ಮತ್ತು ಸಲಹೆಯನ್ನ ಕೊಡ್ತಾರೆ. ಹೀಗಾಗಿ ಆ ಸಲಹೆ ಮತ್ತೆ ಸೂಚನೆ ಮೇರೆಗೆ ಇದೀಗ ವಿಜೇಂದ್ರ ಅವರು ಇವತ್ತು ಬೆಳಿಗ್ಗೆ 7 ಗಂಟೆಗೆ ಈಗಾಗಲೇ ದರ್ಶನವನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನ ಪಡೆದಿರ್ತಕ್ಕಂಥದ್ದು. ಹೀಗಾಗಿ ಏನು ತಮ್ಮ ಮೇಲೆ ಬಂದಿರತಕ್ಕಂತಹ ಆರೋಪಗಳೇನಿವೆ ಆ ಆರೋಪಗಳೆಲ್ಲವೂ ಸಹ ಸುಳ್ಳಾಗಬೇಕು. ಜೊತೆಗೆ ಯಾರು ಇಂತಹ ಅಡ್ಡ ಮತದಾನದ ಹಾದಿಯನ್ನ ಹಿಡಿದು ಅಡ್ಡ ಮತದಾನವನ್ನು ಮಾಡಿ ಪಕ್ಷಕ್ಕೆ ದ್ರೋಹ ಮಾಡಿದರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಮತ್ತು ಪೂಜೆಯನ್ನ ವಿಜೇಂದ್ರ ಅವರು ಸಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ವಿಜೇಂದ್ರ ಅವರ ಆಪ್ತ ಬಳಗ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಅಡ್ಡ ಮತದಾನ ಪ್ರಕರಣ ಏನಿದೆ ಆ ಅಡ್ಡ ಮತದಾನದ ಪ್ರಕರಣ ಇಡೀ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಮತ್ತೆ ತಲ್ಲಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇವತ್ತು ಸಿವಿ ಅವರು ಒಂದು ವರದಿಯನ್ನ ಕೊಡ್ತಾರೆ ಸತ್ಯಶೋಧನಾ ಸಮಿತಿಯಿಂದ. ಆ ವರದಿಯಲ್ಲಿ ನಿಕಟವಾಗಿ ಯಾರು ಏನು ಎಂಬುದು ಉಲ್ಲೇಖ ಆಗಿಲ್ಲ. ಆದ್ರೆ ಕೆಲವೊಂದಿಷ್ಟು ಅನುಮಾನಾಸ್ಪದವಾಗಿ ಕೆಲವೊಂದಿಷ್ಟು ಹೆಸರುಗಳನ್ನ ಸೇರಿಸಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗೈತೆ. ಆದ್ರೆ ವಿಜೇಂದ್ರ ಅವರ ಈ ಒಂದು ಪೂಜೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಮತ್ತು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಶಿವಕುಮಾರ್. ರಾಘವೇಂದ್ರ, ಹಾಗೆ ಹೋಲ್ಡ್ನಲ್ಲಿ ಮತ್ತೆ ಮಾತನಾಡಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್. ಇನ್ನು ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಶೋಧನಾ ಸಮಿತಿಯಿಂದ ಇವತ್ತು ಮಧ್ಯಂತರ ವರದಿ ಸಲ್ಲಿಕೆ ಆಗುತ್ತೆ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಯಾಕೆ ಮಾಡಿದ್ರು, ಯಾರು ಸಂಪರ್ಕ ಮಾಡಿದ್ರು, ಈ ಸತ್ಯಶೋಧನಾ ಸಮಿತಿ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ವಿಜೇಂದ್ರಗೆ ಇವತ್ತು ಸಿ.ಟಿ. ರವಿಯಿಂದ ಮಧ್ಯಂತರ ವರದಿ ಸಲ್ಲಿಕೆ ಆಗುತ್ತೆ. ಸಿ.ಟಿ. ರವಿ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ರಚನೆ ಮಾಡಲಾಗಿತ್ತು. ಜೂನ್ 25ರ ಒಳಗೆ ವರದಿಯನ್ನು ಸಲ್ಲಿಸುವುದಕ್ಕೆ ಸೂಚನೆ ಕೊಡಲಾಗಿತ್ತು. ಮಧ್ಯಂತರ ವರದಿಯಲ್ಲಿ ಬಯಲಾಗಲಿದೆಯಾ ಸತ್ಯಾಂಶ? ಹಾಗಾದ್ರೆ
ಅನುಮಾನದ ಮೇಲೆ ಕೆಲವರ ಹೆಸರು ಉಲ್ಲೇಖಿಸಿರುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಅಡ್ಡೆಟ್ಟಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಗಿದೆ. ವರದಿ ಬಂದ ನಂತರ ಹೈಕಮಾಂಡ್ ವರದಿಯನ್ನು ಕೊಡ್ತಾರೆ. ಬಿ.ವ. ವಿಜೇಂದ್ರ ನಿನ್ನೆ ನಿತಿನ್ ನಬೀನ್ ಭೇಟಿ ಮಾಡಿ ಬಂದಿದ್ರು ವಿಜೇಂದ್ರ. ಹಾಗಾಗಿ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ.ಟಿ. ರವಿ ನೇತೃತ್ವದ ತಂಡ ಮಧ್ಯಂತರ ವರದಿಯನ್ನು ಇವತ್ತು ಸತ್ಯಶೋಧನಾ ಸಮಿತಿ ರಚನೆ ಮಾಡಲಾಗಿತ್ತಲ್ಲ, ಆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಆ ವರದಿಯಲ್ಲಿ ಏನೇನಿರಬಹುದು, ಹಾಗಾದರೆ ಏನೇನು ಅಪ್ಡೇಟ್ಸ್ ಬರಬಹುದು, ಹಾಗಾದರೆ ಯಾರ್ಯಾರ ಹೆಸರು ಉಲ್ಲೇಖ ಆಗಿತ್ತು, ಅಡ್ಡ ಮತದಾನ ಮಾಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಇದೆಯಾ ಅನ್ನುವಂಥ ಸತ್ಯಶೋಧನ. ಮಾತನಾಡ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಲೈನ್ನಲ್ಲೇ ಇದ್ದಾರೆ, ಮಾತನಾಡಿಸ್ತೀನಿ. ರಾಘವೇಂದ್ರ, ನೋಡ್ತಾ ಇದ್ದೀವಿ ಇವತ್ತು ಮಧ್ಯಂತರ ವರದಿ ಸಲ್ಲಿಕೆ ಆಗುತ್ತೆ. ಆ ವರದಿಯಲ್ಲಿ ಏನೆಲ್ಲ ಇರಬಹುದು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ರಾಘವೇಂದ್ರ. ಖಂಡಿತವಾಗೂ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಸತ್ಯಶೋಧನಾ ಸಮಿತಿಯ ವರದಿ. ಏನು ಈ ಒಂದು ಅಡ್ಡ ಮತದಾನ ಪ್ರಕರಣ ಏನಾಯ್ತು, ಆ ಪ್ರಕರಣದ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಂದು ಸತ್ಯಶೋಧನಾ ಸಮಿತಿಯನ್ನ ಮಾಡಿ ಅದಕ್ಕೆ ಸಿ.ಟಿ. ರವಿ ಅವರ ನೇತೃತ್ವವನ್ನು ವಹಿಸಿ ಅವ್ರ ಜೊತೆಗೆ ಎನ್ ಮಹೇಶ್ ಮತ್ತೆ ಹಾಗೆ ಮಹೇಶ್ ತೆಂಗಿನಕಾಯಿ ಶಾಸಕರು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ಅವರ ಒಂದು ಸದಸ್ಯರನ್ನು ಒಳಗೊಂಡಂತ ಸಮಿತಿಯನ್ನ ರಚನೆ ಮಾಡಿದ್ರು. ಈ ಸಮಿತಿ ಈಗಾಗಲೇ ವರದಿಯನ್ನ ಸಂಪೂರ್ಣವಾಗಿ ರೆಡಿ ಮಾಡಿದೆ. ಆದ್ರೆ ಈ ಸಮಿತಿಗೂ ಸಹ ಸಾಕಷ್ಟು ಜಟಿಲತೆ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಂತಹ ಶಾಸಕರ ಹೆಸರನ್ನು ಹೇಳೋದಕ್ಕೆ ಆಗೋದಿಲ್ಲ. ಶಾಸಕರ ಹೆಸರನ್ನು ಹೇಳಿದ್ದಾದ್ರೆ ಪಕ್ಷದಲ್ಲಿ ಗುಂಪುಗಾರಿಕೆ ಆಗ್ಬೋದು, ಜೊತೆಗೆ ದೊಡ್ಡ ಮಟ್ಟದ ಅಸಮಾಧಾನಕ್ಕೂ ಸಹ ಕಾರಣವಾಗಬಹುದು. ಹೀಗಾಗಿ ಯಾಕಂದ್ರೆ ಇದು ಸೀಕ್ರೆಟ್ ಮತದಾನ ಆಗಿರೋದ್ರಿಂದ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅನ್ನೋದು ಸಹ ಬಹಳ ಕಷ್ಟ. ಹೀಗಾಗಿ ಒಬ್ಬೊಬ್ಬರಿಗೆ ಅನುಮಾನಾಸ್ಪದವಾಗಿ ಇದ್ದಂತಹ ಶಾಸಕರಿಗೆ ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಇವರು ವಿವರಣೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಆ ವಿವರಣೆಯನ್ನ ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಸಸ್ಪೆಕ್ಟೆಡ್ ಶಾಸಕರು ಏನಿದ್ದಾರೆ ಅಂತವರ ಹೆಸರನ್ನು ಸಹ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗೈತೆ. ಆದ್ರೆ ಯಾವುದು ಸಹ ವರದಿಯಲ್ಲಿ ಬಹಿರಂಗವನ್ನು ಮಾಡ್ತಾ ಇಲ್ಲ. ಯಾಕಂದ್ರೆ ಬಹಿರಂಗವನ್ನ ಮಾಡಿದ್ದಾದರೆ ಅದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಬಿಜೆಪಿಯಲ್ಲಿ ಕಾರಣವಾಗುತ್ತೆ. ಆಗ ಪಕ್ಷದ ಸಂಘಟನೆ ಮೇಲೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಸಹ ಅದನ್ನ ಬಹಿರಂಗ ಮಾಡುತ್ತಿಲ್ಲ. ಹೀಗಾಗಿ ಸೀಕ್ರೆಟ್ ಲಕೋಟೆಯಲ್ಲಿ ಈ ವರದಿಯನ್ನ ಇವತ್ತು ವಿಜೇಂದ್ರ ಅವರಿಗೆ ಕೊಟ್ಟಿರತಕ್ಕಂಥದ್ದು. ವಿಜೇಂದ್ರ ಅವರು ಈಗಾಗಲೇ ದೆಹಲಿಗೆ ತೆರಳಿ ದೆಹಲಿಯಲ್ಲಿ ಸಹ ತಮ್ಮ ಒಂದು ಒಪಿನಿಯನ್ ಅನ್ನ ವ್ಯಕ್ತಪಡಿಸಿರ್ತಕ್ಕಂಥ, ಜೊತೆಗೆ ಯಾವ್ಯಾರು ಸಸ್ಪೆಕ್ಟೆಡ್ ಇದ್ದಾರೆ ಶಾಸಕರು ಅಂತವರ ಹೆಸರನ್ನು ಸಹ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸತ್ಯಶೋಧನಾ ಸಮಿತಿ ಏನು ವರದಿಯನ್ನ ಕೊಡುತ್ತೆ, ಆ ವರದಿಯನ್ನು ಆಧರಿಸಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನಬೀನ್ ಅವ್ರಿಗೂ ಸಹ ವಿಜಯೇಂದ್ರ ಅವರು ಈ ವರದಿಯನ್ನ ಕಳಿಸ್ಕೊಂಡು ಕೊಡ್ತಾರೆ. ಯಾಕಂದ್ರೆ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥ ನಿತಿನ್ ನಬಿ ಅವರು ಸಂಘಟನೆಯನ್ನ ಮೊದಲು ಮಾಡಿ ಇಂತಹ ಕೆಲಸವನ್ನ ಮೊದಲು ಬಿಡಿ, ಜೊತೆಗೆ ನೀವು ನಿಮ್ಮ ಕೆಲಸವನ್ನ ಮಾಡಿ, ನಮ್ಮ ಹತ್ರನೂ ಸಹ ಒಂದು ಲೀಸ್ಟ್ ಇದೆ, ನೀವು ಏನು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿದಿರಾ ಆ ಸತ್ಯಶೋಧನಾ ಸಮಿತಿಯ ಒಂದು ವರದಿಯನ್ನ ನಮಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಸಹ ಒಂದು ತಾಕೀತನ್ನ ಮಾಡಿದ್ರು. ಹೀಗಾಗಿ ಇವತ್ತು ಸಿ.ಟಿ. ರವಿ ಅವರು ಕೊಟ್ಟಂತಹ ವರದಿಯನ್ನ ನೇರವಾಗಿ ಹೈಕಮಾಂಡ್ಗೆ ವಿಜೇಂದ್ರ ಅವರು ತಲುಪಿಸ್ತಾರೆ ಅಂತ ಸಹ ಹೇಳಲಾಗೈತೆ. ಆದ್ರೆ ಒಂದಂತೂ ಸತ್ಯಶೋಧನಾ ಸಮಿತಿಯಿಂದ ಯಾರ ಹೆಸರನ್ನು ಸಹ ಬಹಿರಂಗ ಆಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸತ್ಯಶೋಧನಾ ಸಮಿತಿಯಲ್ಲಿ ಇರ್ತಕ್ಕಂಥವ್ರ ಬಗ್ಗೆನೂ ಸಹ ಕೆಲವರು ಅಪಸ್ವರವನ್ನ ಎತ್ತಿದ್ರು. ಯಾಕಂದ್ರೆ ಮಹೇಶ್ ತೆಂಗಿನಕಾಯಿನವರು ಸಹ ಓಟನ್ನ ಮಾಡಿದ್ದಾರೆ, ಅವರನ್ನ ಸದಸ್ಯರನ್ನಾಗಿ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನ ಸಹ ಎತ್ತಿದ್ರು. ಹೀಗಾಗಿ ಈ ಯಾರ ಹೆಸರು ಸಹ ಸತ್ಯಶೋಧನಾ ಸಮಿತಿಯಲ್ಲಿ ಉಲ್ಲೇಖವಾಗಿಲ್ಲ, ಬರೀ ಸಸ್ಪೆಕ್ಟೆಡ್ ಹೆಸರುಗಳು ಮಾತ್ರ ಉಲ್ಲೇಖವಾಗಿರ್ತಕ್ಕಂಥದ್ದು. ಇದನ್ನು ಹೈಕಮಾಂಡ್ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ, ಯಾವ ರೀತಿ ಚಾಲೆಂಜ್ ಆಗಿ ಸ್ವೀಕರಿಸುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಶಿವಕುಮಾರ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.